ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಐ ಆಮ್ ಶಶಿ. ಫ್ರೆಂಡ್ಸ್, ನಿಮ್ಮ ಮುಖದಲ್ಲಿ ಮತ್ತೆ ಮತ್ತೆ ಪಿಂಪಲ್ಸ್ ಬರ್ತಿದೆಯಾ? ಒಂದು ಪಿಂಪಲ್ ಹೋಗುವಷ್ಟರಲ್ಲಿ ಮತ್ತೊಂದು ಪಿಂಪಲ್ ಬರ್ತಿದೆಯಾ? ಹಾಗಾದರೆ ಕೇವಲ ಕ್ರೀಮ್ ಬದಲಾಯಿಸೋದಕ್ಕಿಂತ ಮೊದಲು ಪಿಂಪಲ್ಸ್ ಬರಲು ಕಾರಣ ಏನು ಅನ್ನೋದನ್ನು ತಿಳಿದುಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಪಿಂಪಲ್ಸ್ ಬರಲು ಇರುವ 7 ಕಾಮನ್ ರೀಸನ್ಸ್ನ ಏನು ಮತ್ತು ಅವುಗಳನ್ನು ಕಡಿಮೆ ಮಾಡಲು ನಾವು ಯಾವ ಸಿಂಪಲ್ ಹ್ಯಾಬಿಟ್ಸ್ ಫಾಲೋ ಮಾಡಬಹುದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ವಿಸಿಟ್ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ ಅಂತಂದರೆ ಪ್ಲೀಸ್ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ತಡ ಮಾಡದೆ ಇವತ್ತಿನ ಟಾಪಿಕ್ನ ಶುರು ಮಾಡೋಣ ಬನ್ನಿ. ಮೊದಲನೇದು ಬಂದ್ಬಿಟ್ಟು ಮುಖವನ್ನು ಪದೇ ಪದೇ ಟಚ್ ಮಾಡುವುದು. ನಮ್ಮಲ್ಲಿ ಹಲವರಿಗೆ ಗೊತ್ತಿಲ್ಲದೆ ದಿನದಲ್ಲಿ ಹಲವಾರು ಬಾರಿ ಮುಖವನ್ನು ಟಚ್ ಮಾಡುವ ಒಂದು ಕೆಟ್ಟ ಹ್ಯಾಬಿಟ್ ಇರುತ್ತದೆ. ನಾವು ಫೋನ್ ಡೋರ್ ಹ್ಯಾಂಡಲ್, ಕೀಬೋರ್ಡ್ ಅಥವಾ ಬೇರೆ ಮನೆಯಲ್ಲಿರುವ ವಸ್ತುಗಳನ್ನು ಟಚ್ ಮಾಡಿದ ನಂತರ ಅದೇ ಕೈಯಿಂದ ಮುಖವನ್ನು ಟಚ್ ಮಾಡಿದರೆ ಡರ್ಟ್ ಅಥವಾ ಆಯಿಲ್ ಮುಖಕ್ಕೆ ಟ್ರಾನ್ಸ್ಫರ್ ಆಗ್ಬೋದು. ಅದರಲ್ಲೂ ಪಿಂಪಲ್ಸ್ ಇರುವ ಜಾಗವನ್ನು ಪದೇ ಪದೇ ಟಚ್ ಮಾಡುವುದು ಇರಿಟೇಷನ್ ಹೆಚ್ಚಿಸಬಹುದು. ಆದ್ದರಿಂದ ಒಂದು ಸಿಂಪಲ್ ರೂಲ್ ನೆನ್ಪಿಟ್ಕೊಳ್ಳಿ. ಅಗತ್ಯವಿಲ್ಲದಿದ್ದರೆ ಮುಖವನ್ನು ಪದೇ ಪದೇ ಟಚ್ ಮಾಡೋದಕ್ಕೆ ಹೋಗ್ಬೇಡಿ. ಪಿಂಪಲ್ಸ್ ಅನ್ನು ಪ್ರೆಸ್ ಮಾಡೋದು ಅಥವಾ ಸ್ಕ್ವೀಸ್ ಮಾಡುವುದನ್ನು ಕೂಡ ಅವಾಯ್ಡ್ ಮಾಡಿ. ಇದರಿಂದ ಇನ್ಫ್ಲಮೇಷನ್ ಮತ್ತು ಮಾರ್ಕ್ಸ್ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ಅವಾಯ್ಡ್ ಮಾಡಿ. ಹಾಗೆ ನೆಕ್ಸ್ಟ್ ರೂಲ್ ಏನಪ್ಪ ಅಂತಂದರೆ ಫೇಸನ್ನು ಸರಿಯಾಗಿ ಕ್ಲೀನ್ ಮಾಡದೇ ಇರುವುದು. ಎರಡನೇ ಕಾರಣ ಬಂದ್ಬಿಟ್ಟು ಮುಖವನ್ನು ಸರಿಯಾಗಿ ಕ್ಲೀನ್ ಮಾಡದೇ ಇರುವುದು. ದಿನವಿಡೀ ನಮ್ಮ ಮುಖದಲ್ಲಿ ಸ್ವೆಟ್, ಎಕ್ಸೆಸ್ ಆಯಿಲ್, ಡಸ್ಟ್ ಮತ್ತು ಸ್ಕಿನ್ ಕೇರ್ ಅಥವಾ ಮೇಕಪ್ಗಳು ಇರಬಹುದು. ಇವುಗಳು ಓಪನ್ ಪೋರ್ಸ್ ಕ್ಲೋಸ್ ಆಗಲು ಕಾಂಟ್ರಿಬ್ಯೂಟ್ ಮಾಡಬಹುದು. ಆದರೆ ಇದರರ್ಥ ದಿನಕ್ಕೆ ಹಲವಾರು ಬಾರಿ ಫೇಸ್ ವಾಶ್ ಮಾಡಬೇಕು ಅಂತ ಅಲ್ಲ. ತುಂಬ ಹಾರ್ಶ್ ಆಗಿ ಫೇಸ್ ವಾಶ್ ಮಾಡುವುದು ಅಥವಾ ತುಂಬ ಬಾರಿ ವಾಷಿಂಗ್ ಮಾಡುವುದರಿಂದ ಸ್ಕಿನ್ ಇರಿಟೇಷನ್ ಆಗ್ಬೋದು ಫ್ರೆಂಡ್ಸ್. ಆದ್ದರಿಂದ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವ ಜೆಂಟಲ್ ಕ್ಲೆನ್ಸರ್ನ ತಗೊಂಡು ಬಳಸಿ ಸ್ಕಿನ್ನನ್ನು ಜೆಂಟ್ಲಿ ಕ್ಲೀನ್ ಮಾಡುವುದು ಉತ್ತಮವಾಗಿರುತ್ತೆ. ಮತ್ತು ಮುಖವನ್ನು ತೊಳೆದ ನಂತರ ಟವೆಲ್ನಿಂದ ಹೆಂಗೆ ಬೇಕಂಗೆ ಜೋರಾಗಿ ಉಜ್ಜಬೇಡಿ. ರಬ್ ಮಾಡದೆ ನಿಧಾನವಾಗಿ ಪ್ಯಾಟ್ ಡ್ರೈ ಮಾಡಿ ಸಾಕಾಗುತ್ತೆ. ಹಾಗೆ ನೆಕ್ಸ್ಟ್ ಥರ್ಡ್ ಒನ್, ನಿಮ್ಮ ಸ್ಕಿನ್ಗೆ ಸೂಟ್ ಆಗದ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ಮಾಡೋದು. ಮೂರನೇ ಕಾರಣ ಬಂದ್ಬಿಟ್ಟು ನಿಮ್ಮ ಸ್ಕಿನ್ಗೆ ಸೂಟ್ ಆಗದ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ಬಳಕೆ ಮಾಡ್ತಿರ್ತೀರ. ಒಬ್ಬರಿಗೆ ತುಂಬ ಚೆನ್ನಾಗಿ ಸೂಟ್ ಆದ ಪ್ರಾಡಕ್ಟ್ ಮತ್ತೊಬ್ಬರ ಸ್ಕಿನ್ಗೆ ಸೂಟ್ ಆಗದೆ ಇರ್ಬೋದು. ಯಾಕಂದರೆ ಸ್ಕಿನ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಕೆಲವು ಪ್ರಾಡಕ್ಟ್ಸ್ನಲ್ಲಿ ಇರುವ ಇಂಗ್ರೀಡಿಯೆಂಟ್ಸ್ ಕೆಲವರ ಸ್ಕಿನ್ಗೆ ಫೋರ್ಸಸ್, ಕ್ಲೋಸ್ ಅಥವಾ ಇರಿಟೇಷನ್ಗೆ ಕಾರಣವಾಗಬಹುದು. ಆದ್ದರಿಂದ ಹೊಸ ಪ್ರಾಡಕ್ಟ್ ಬಳಸುವಾಗ ಒಂದೇ ಬಾರಿ ತುಂಬ ಪ್ರಾಡಕ್ಟ್ಸ್ಗಳನ್ನ ನಿಮ್ಮ ಫೇಸ್ಗೆ ಇಂಟ್ರೊಡ್ಯೂಸ್ ಮಾಡಬೇಡಿ. ಪ್ರಾಡಕ್ಟನ್ನು ನಿಧಾನವಾಗಿ ಇಂಟ್ರೊಡ್ಯೂಸ್ ಮಾಡಿ ಮತ್ತು ನಿಮ್ಮ ಸ್ಕಿನ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೀವು ಗಮನ ಹರಿಸ್ಬೇಕಾಗುತ್ತೆ. ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಅಂದರೆ ಬೆಸ್ಟ್ ಪ್ರಾಡಕ್ಟ್ ಅಂತ ಯಾವಾಗಲೂ ಅಲ್ಲ. ನಿಮ್ಮ ಸ್ಕಿನ್ ಟೈಪ್ ಮತ್ತು ಸ್ಕಿನ್ ನೀಡ್ಸ್ಗೆ ಸರಿ ಹೊಂದುವ ಪ್ರಾಡಕ್ಟ್ಸ್ ಆಯ್ಕೆ ಮಾಡುವುದು ಮುಖ್ಯವಾಗಿರುತ್ತೆ. ನಾಲ್ಕನೇದು, ಮೇಕಪ್ಪನ್ನು ಸರಿಯಾಗಿ ರಿಮೂವ್ ಮಾಡದೇ ಇರುವುದು. ನಾಲ್ಕನೇ ಕಾರಣ ಬಂದ್ಬಿಟ್ಟು ಮೇಕಪ್ ಹಾಕ್ಕೊಂಡು ಹಾಗೆ ಮಲಗೋದು ಅಥವಾ ಮೇಕಪ್ಪನ್ನು ಸರಿಯಾಗಿ ರಿಮೂವ್ ಮಾಡದೆ ಹಾಗೆ ಇರೋದ್ರಿಂದ ಮೇಕಪ್ ರೆಸಿಡ್ಯೂ, ಆಯಿಲ್ ಮತ್ತು ಡರ್ಟ್ ಸ್ಕಿನ್ಗಳ ಮೇಲೆ ಉಳಿದರೆ ಫೋರ್ಸಸ್ ಕ್ಲೋಸ್ ಆಗಲು ಕಾರಣವಾಗಬಹುದು. ಹಾಗಾಗಿ ಮೇಕಪ್ ಬಳಸುವವರು ರಾತ್ರಿ ಮಲಗೋದಕ್ಕಿಂತ ಮೊದಲು ಅದನ್ನು ಪ್ರಾಪರ್ಲಿ ರಿಮೂವ್ ಮಾಡಿ ನಂತರ ಜೆಂಟಲ್ ಕ್ಲೆನ್ಸರ್ ರೊಟೀನ್ ಫಾಲೋ ಮಾಡುವುದು ಒಂದು ಉತ್ತಮವಾಗಿರುವ ಅಂದರೆ ಒಳ್ಳೆಯ ಹ್ಯಾಬಿಟ್ ಆಗಿರುತ್ತೆ. ಮತ್ತು ಮೇಕಪ್ ಬ್ರಷಸ್ ಮತ್ತು ಸ್ಪಾಂಜಸ್ ಅನ್ನು ಕೂಡ ನಿಯಮಿತವಾಗಿ ಕ್ಲೀನ್ ಮಾಡುವುದು ಮುಖ್ಯ. ಫ್ರೆಂಡ್ಸ್, ನೀವು
ಮೇಕಪ್ ಫೌಂಡೇಶನ್ನ ಬ್ಲೆಂಡ್ ಮಾಡೋದಕ್ಕೆ ಸ್ಪಾಂಜ್ ಯೂಸ್ ಮಾಡ್ತೀರಲ್ಲ ಅದನ್ನ ಮತ್ತೆ ಬ್ರಷ್ಗಳನ್ನ ಅವನ್ನೆಲ್ಲ ಕ್ಲೀನ್ ಮಾಡಿ ಹೈಜಿನಿಕ್ ಮೇಂಟೈನ್ ಮಾಡೋದು ಮುಖ್ಯವಾಗಿರುತ್ತೆ. ಹಾಗೆ 5ನೇದು ಪಿಲ್ಲೋ ಕೇಸ್ ಮತ್ತು ಟವಲ್ ಸ್ವಚ್ಛವಾಗಿರಿಸುವುದು. 5ನೇ ಕಾರಣ ಬಂದ್ಬಿಟ್ಟು ಪಿಲ್ಲೋ ಕೇಸ್ನ ಮತ್ತು ಟವಲ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡೋದು. ನಾವು ಪ್ರತಿದಿನ ಹಲವಾರು ಗಂಟೆಗಳ ಕಾಲ ಪಿಲ್ಲೋ ಮೇಲೆ ಮುಖ ಇಟ್ಕೊಂಡು ಮಲಗ್ತೇವೆ. ಅದೇ ರೀತಿ ಟವಲ್ ಕೂಡ ಮುಖಕ್ಕೆ ನೇರವಾಗಿ ಟಚ್ ಆಗುತ್ತದೆ ಮುಖ ಒರೆಸ್ಕೋಬೇಕಾದ್ರೆ. ಅವುಗಳಲ್ಲಿ ಆಯಿಲ್, ಸ್ವೆಟ್, ಸ್ಕಿನ್ ಕೇರ್ ರೆಸಿಡ್ಯೂ ಮತ್ತು ಡರ್ಟ್ ಇಂದ ನಮ್ಮ ಪಿಲ್ಲೋ ಕೇಸ್ ಮತ್ತು ಫೇಸ್ ಟವಲ್ ಅನ್ನು ನಿಯಮಿತವಾಗಿ ಬದಲಾಯಿಸಿ ಅಥವಾ ಹಾಗೆಯೇ ಮುಖ ಒರೆಸಲು ತುಂಬಾ ರಫ್ ಆದ ಟವಲ್ ಬಳಸುವುದನ್ನು ಅವಾಯ್ಡ್ ಮಾಡಿ. ಕ್ಲೀನ್ ಮತ್ತು ಸಾಫ್ಟ್ ಟವಲ್ಗಳನ್ನ ಬಳಸುವುದು ಉತ್ತಮವಾಗಿರುತ್ತೆ. ಹಾಗೆ 6th ಒನ್ ಬಂದ್ಬಿಟ್ಟು ಸ್ಟ್ರೆಸ್ ಮತ್ತು ಸ್ಲೀಪ್ ಸರಿಯಾಗದಿರುವುದು. 6ನೇ ಕಾರಣ ಏನಪ್ಪಾ ಅಂತಂದ್ರೆ ಸ್ಟ್ರೆಸ್ ಮತ್ತು ಸಾಕಾಗುವಷ್ಟು ನಿದ್ದೆನ ನೀವು ಮಾಡದೇ ಇರುವುದು. ನಮ್ಮ ಲೈಫ್ ಸ್ಟೈಲ್ ಕೂಡ ಸ್ಕಿನ್ ಮೇಲೆ ಪರಿಣಾಮ ಬೀರುತ್ತದೆ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಹೆಚ್ಚಿಗೆ ಆದ ಸ್ಟ್ರೆಸ್ ಕೆಲವು ಜನರಲ್ಲಿ ಆಕ್ನೆ ಬ್ರೇಕ್ಔಟ್ಸ್ಗಳನ್ನ ಹೆಚ್ಚಿಸಬಹುದು. ಆದ್ರಿಂದ ನೀವು ನಿದ್ದೆನ ಸರಿಯಾಗಿ ಮಾಡಿ. ಅದೇ ರೀತಿ ಪ್ರತಿದಿನ ಸರಿಯಾಗಿ ನಿದ್ರೆ ಮಾಡದೇ ಇರುವುದು ಕೂಡ ಓವರ್ ಆಲ್ ಸ್ಕಿನ್ ಹೆಲ್ತ್ಗೆ ಒಳ್ಳೆಯದಲ್ಲ. ಆದ್ರಿಂದ ಸಾಧ್ಯವಾದಷ್ಟು ರೆಗ್ಯುಲರ್ ಸ್ಲೀಪ್ ಶೆಡ್ಯೂಲ್ ಮೇಂಟೈನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ರಿಲ್ಯಾಕ್ಸೇಷನ್ಗಾಗಿ ವಾಕಿಂಗ್, ಎಕ್ಸಸೈಸ್, ಮೆಡಿಟೇಷನ್ ಅಥವಾ ನಿಮ್ಗೆ ಇಷ್ಟವಾದ ಹೆಲ್ದಿ ಆಕ್ಟಿವಿಟಿ ಮಾಡ್ಬೋದು. ಅದು ಒಳ್ಳೆ ಹ್ಯಾಬಿಟೇ. ಹಾಗೆ ಸ್ಕಿನ್ ಕೇರ್ ಅಂದರೆ ಕೇವಲ ಹೊರಗಿನಿಂದ ಕ್ರೀಮ್ ಹಾಕುವುದು ಮಾತ್ರವಲ್ಲ, ನಮ್ಮ ಡೈಲಿ ಲೈಫ್ ಸ್ಟೈಲ್ ಕೂಡ ಮುಖ್ಯ. 7th ಒನ್ ಹಾರ್ಮೋನಲ್ ಚೇಂಜಸ್. ಇನ್ನು ಕೊನೆಯ ಮತ್ತು ಕಾಮನ್ ರೀಸನ್ ಏನಪ್ಪಾ ಅಂತಂದ್ರೆ ಹಾರ್ಮೋನಲ್ ಚೇಂಜಸ್. ವಿಶೇಷವಾಗಿ ಪ್ಯೂಬರ್ಟಿ, ಮೆನ್ಸ್ಟ್ರುಯಲ್ ಸೈಕಲ್ಗಳು, ಪ್ರೆಗ್ನೆನ್ಸಿ ಅಥವಾ ಕೆಲವು ಹಾರ್ಮೋನಲ್ ಚೇಂಜಸ್ ಸಮಯದಲ್ಲಿ ಆಯಿಲ್ ಪ್ರೊಡಕ್ಷನ್ನ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡ್ಬೋದು. ಈ ಸೈಕಲ್ ಎಲ್ರಿಗೂ ಒಂದೇ ರೀತಿಯಲ್ಲಿ ಆಗುವುದಿಲ್ಲ. ಪಿಂಪಲ್ಸ್ ತುಂಬಾ ಸೆವರ್ ಆಗಿದ್ರೆ, ನೋವು ಇರುವ ದೊಡ್ಡ ಆಕ್ನೆ ಇದ್ರೆ ಅಥವಾ ಮತ್ತೆ ಬರುತ್ತಿದ್ರೆ ಸೆಲ್ಫ್ ಟ್ರೀಟ್ಮೆಂಟ್ ಮಾಡುತ್ತಾ ಇರದೆ ಡರ್ಮಟಾಲಜಿಸ್ಟ್ನ ಭೇಟಿ ಮಾಡೋದು ಉತ್ತಮವಾಗಿರುತ್ತೆ. ವಿಶೇಷವಾಗಿ ಆಕ್ನೆ ಜೊತೆಗೆ ಡಾರ್ಕ್ ಮಾರ್ಕ್ಸ್ ಅಥವಾ ಸ್ಕಾರ್ಸ್ ಹೆಚ್ಚಾಗುತ್ತಿದ್ರೆ ಪ್ರೊಫೆಷನಲ್ ಅಡ್ವೈಸ್ ಪಡೆಯುವುದು ಒಳ್ಳೆಯದಾಗಿರುತ್ತೆ. ಹಾಗಾಗಿ ನೀವು ಆ ಥರ ಸಮಸ್ಯೆ ನಿಮ್ಗಿತ್ತು ಅಂತ ಅಂದರೆ ನೀವು ಡರ್ಮಟಾಲಜಿಸ್ಟ್ನ ಸಂಪರ್ಕ ಮಾಡಿ. ನೆಕ್ಸ್ಟ್ ಬೋನಸ್ ಆಗಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಪಿಂಪಲ್ಸ್ ಕಡಿಮೆ ಮಾಡೋದಕ್ಕೆ. ಪಿಂಪಲ್ಸ್ ಕಡಿಮೆ ಮಾಡಲು ಸಿಂಪಲ್ ಆಗಿ ಒಂದು 5 ಹ್ಯಾಬಿಟ್ಸ್ಗಳನ್ನ ಫಾಲೋ ಮಾಡಿ. ಅದಾಗಿಲ್ಲ ಅಂತ ಅಂದರೆ ಮಾಡಿ. ಇಲ್ಲಿ ಕೆಲವು ಸಿಂಪಲ್ ಹ್ಯಾಬಿಟ್ಸ್ ಕೂಡ ನೆನ್ಪಿಟ್ಕೊಳ್ಳಿ. ನಂಬರ್ 1, ಮುಖವನ್ನು ಅನ್ನೆಸೆಸರಿಯಾಗಿ ಟಚ್ ಮಾಡಬೇಡಿ. ನಂಬರ್ 2, ನಿಮ್ಮ ಸ್ಕಿನ್ಗೆ ಸೂಟ್ ಆಗದ ಜೆಂಟಲ್ ಸ್ಕಿನ್ ಕೇರ್ ರೂಟೀನ್ನ ಫಾಲೋ ಮಾಡಿ. ನಂಬರ್ 3, ಮೇಕಪ್ ಅನ್ನು ರಿಮೂವ್ ಮಾಡದೆ ಮಲಗಬೇಡಿ. ನಂಬರ್ 4, ಪಿಲ್ಲೋ ಕೇಸ್, ಟವಲ್ ಮತ್ತು ಮೇಕಪ್ ಟೂಲ್ಸ್ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನಂಬರ್ 5, ಪಿಂಪಲ್ಸ್ ಅನ್ನು ಸ್ಕ್ವೀಸ್ ಮಾಡಬೇಡಿ. ಮತ್ತು ಯಾವುದೇ ಹೋಮ್ ರೆಮಿಡೀಸ್, ಸ್ಟ್ರಾಂಗ್ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ ಅನ್ನು ಬ್ಲೈಂಡ್ಲಿ ಬಳಸಬೇಡಿ, ಅಂದರೆ ಹುಚ್ಚಾಗಿ ನಂಬೇಡಿ ಅಂತೇಳಿ. ನಿಮ್ಮ ಸ್ಕಿನ್ ಟೈಪ್ಗೆ ಸ್ಯೂಟ್ ಆಗುತ್ತದೆಯೋ ಇಲ್ಲವೋ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಹಾಗಾದರೆ ಫ್ರೆಂಡ್ಸ್, ಪಿಂಪಲ್ಸ್ ಬರೋದಕ್ಕೆ ಈ 7 ಕಾಮನ್ ರೀಸನ್ಸ್ಗಳು ಕಾರಣವಾಗಿರಬಹುದು. ಆದರೆ ಪಿಂಪಲ್ಸ್ಗೆ ಒಂದೇ ಇಂಥದ್ದೇ ರೀಸನ್ ಅಂತ ಇಲ್ಲ. ಸ್ಕಿನ್ ಟೈಪ್, ಹಾರ್ಮೋನಸ್, ಜೆನೆಟಿಕ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮತ್ತು ಲೈಫ್ ಸ್ಟೈಲ್ ಮುಂತಾದ ಹಲವು ಫ್ಯಾಕ್ಟರ್ಸ್ ಕೂಡ ಕಾರಣವಾಗಬಹುದು. ಹಾಗಾಗಿ ನಿಮ್ಮ ಸ್ಕಿನ್ನನ್ನು ಅಬ್ಸರ್ವ್ ಮಾಡಿ ಮತ್ತು ಜೆಂಟ್ಲಿ ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಈ ಥರ ಇತ್ತು. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ. ಯೂಸ್ಫುಲ್ ಅಂತ ಅನಿಸಿತ್ತು ಅಂದರೆ ಒಂದು ಲೈಕ್ ಮಾಡಿ. ಪಿಂಪಲ್ಸ್ ಪ್ರಾಬ್ಲಮ್ ಇರುವ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಮತ್ತೊಂದು ಯೂಸ್ಫುಲ್ ಸ್ಕಿನ್ ಕೇರ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.